ಬಿಜೆಪಿ 18 ಶಾಸಕರನ್ನು ಅಮಾನತು ಮಾಡಿ ಅವರನ್ನು ಆಚೆ ಹಾಕಿದ ನಂತರ ಈಗ ಮತ್ತೆ ಕಲಾಪ ಆರಂಭವಾಗಿದೆ. ಸದನದ ಒಳಗಡೆ ಇರುವಂತ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಕೆಲವು ಬಿಲ್ಗಳನ್ನು ಪಾಸ್ ಮಾಡಬೇಕಾಗಿದೆ ನೋಡಿ. ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಗ್ರಾಮ ಹುದ್ದೆಗಳ ರದ್ದತಿ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಭೂ ಕಬಳಿಕೆ ನಿಷೇಧ ತಿದ್ದುಪಡಿ 2025, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವಿಧೇಯಕ 2025, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ತಿದ್ದುಪಡಿ ವಿಧೇಯಕ 2025, ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ತಿದ್ದುಪಡಿ ವಿಧೇಯಕ 2025. ಅರ್ಜಿಗೆ ಒಪ್ಪಿಸುವುದು ಸನ್ಮಾನ್ಯ ಶ್ರೀ ಎಸ್ ಉಮೇಶ್ ಕುಮಾರ್ ಈ ಕೆಲ ಅರ್ಜಿಗಳನ್ನು ಒಪ್ಪಿಸಿರುತ್ತಾರೆ. ಎಸ್ ಸುರೇಶ್ ಕುಮಾರ್ ಮಾನ್ಯ ಸದಸ್ಯರ ಮುಂದೆ ಇರುವಂತಹ ಅರ್ಜಿಗಳನ್ನು ಒಪ್ಪಿಸಿದ್ದೇನೆ. ಇವತ್ತು ಮುಗಿಬೇಕು ಕಲಾಪ, ಹಾಗಾಗಿ ಎಲ್ಲ ಬಿಲ್ಗಳಿಗೆ ಪಾಸ್ ಮಾಡ್ಕೊಳ್ತಾ ಇರೋದಷ್ಟೇ. ಇನ್ನೊಂದ್ ಕಡೆಗೆ ಗಲಾಟೆ ನಡೀತಾ ಇದೆ. ಅಮಾನತ್ ಮಾಡಿದ್ದಕ್ಕೋಸ್ಕರ ಬಿಜೆಪಿ ಅವರು ಗಲಾಟೆ ಮಾಡ್ತಾ ಇದ್ದಾರೆ. ಅದರ ಮಧ್ಯದಲ್ಲೇ ನೀವೆಲ್ಲವನ್ನು ಕೂಡ ಪಾಸ್ ಮಾಡ್ಕೊಂಡಿದ್ದಾರೆ. ಮಂತ್ರಿಗಳು ಮಾತನಾಡ್ತಾ ಇದ್ದಾರೆ, ಕಾನೂನು ಮಂತ್ರಿಗಳು. ಕೇಳಿಸ್ಕೊಂಡು ಪರ್ಯಾಲೋಚಿಸಬೇಕೆಂದು ಕೋರುತ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆ ಈಗ ಸಭೆ ಮಧ್ಯಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕವನ್ನು ಪರಿಶೀಲಿಸುತ್ತದೆ ಎಂಬ ವಿಷಯವು ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪೊಲಿಟಿಕಲ್ ಬ್ಯೂರೋ ಇಂದ ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ನಿನ್ನೆ ಒಂದು ರೀತಿಯಾದಂತ ಡ್ರಾಮಾ ನೋಡುವಂತದ್ದಾಯ್ತು, ಇವತ್ತು ಇನ್ನೊಂದು ರೀತಿಯಾದಂತ ಡ್ರಾಮಾ ಏನಾಯ್ತು, ಈಗ ಏನಾಗ್ತಾ ಇದೆ ಸುಖೇಶ್? ಅರುಣ್, ಪ್ರಮುಖವಾಗಿ ಏನು ಬಿಜೆಪಿ ಶಾಸಕರುಗಳು ಪ್ರತಿಭಟನೆಯ ಸಂದರ್ಭದಲ್ಲಿ ಅಥವಾ ಏನು ಹನಿ ಟ್ರ್ಯಾಪ್ ವಿಚಾರದ ಚರ್ಚೆ ಆಗಬೇಕು ಅನ್ನುವಂಥ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಆ ಬಿಲ್ಲನ್ನು ಕೂಡ ಪಾಸ್ ಮಾಡ್ಕೊಳ್ಳೋ ವಿರೋಧ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟಿಸ್ತಾ ಇದ್ರು. ಆ ಹಂತದಲ್ಲಿ ಒಂದು ಕಡೆ ಸ್ಪೀಕರ್ ಅವರ ಚೇರನ್ನು ಸಮೀಪಕ್ಕೆ ಹೋಗುವಂಥ ಮೇಲಕ್ಕೆ ಹತ್ತುವಂಥ ಪ್ರಯತ್ನವನ್ನು ಮಾಡಿದ್ರು. ಸ್ಪೀಕರ್ ಅವರ ಮುಖದ ಕಡೆಗೆ ಕಾಗದವನ್ನು ತುರಿದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಸಸ್ಪೆಂಡ್ ಮಾಡಬಹುದು ಅನ್ನುವಂಥ ಅನುಮಾನಗಳಿತ್ತು. ಆದರೆ ಈಗ ಅಧಿಕೃತವಾಗಿ 18 ಜನ ಶಾಸಕರನ್ನ 6 ತಿಂಗಳಿಗೆ ಅನ್ವಯವಾಗುವಂತೆ ಸಸ್ಪೆಂಡ್ ಮಾಡಲಾಗಿದೆ. ಅಂದರೆ ಮುಂದಿನ ಅಧಿವೇಶನಕ್ಕೆ ಕೂಡ ಅವರು ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಲ್ಲ ಅವರಿಗೆ, 18 ಜನರಿಗೆ. ಈಗ ಆ ನಂತರದಲ್ಲಿ ನಾವು ಸದನದಿಂದ ಹೊರಗೆ ಹೋಗಲ್ಲ ಅನ್ನುವಂಥ ಪಟ್ಟನ್ನು ಹಿಡಿದು ಕೂತಿದ್ರು ಶಾಸಕರುಗಳು. ಅವ್ರನ್ನ ಮಾರ್ಷಲ್ಗಳ ಮೂಲಕವಾಗಿ ಸದನದಿಂದ ಎತ್ತಿಕೊಂಡು ಬಂದು ಹೊರಗಾಕಿಸುವ ಕೆಲಸವನ್ನು ಸ್ಪೀಕರ್ ಅವರು ಮಾಡಿದ್ದಾರೆ. ಹಾಗಾಗಿ 18 ಜನ ಶಾಸಕರನ್ನು ಕೂಡ ಮಾರ್ಷಲ್ಗಳು ಎತ್ಕೊಂಡು ಬಂದು ಲಾಂಚ್ಗೆ ಬಿಟ್ಟಂಥ ಘಟನೆ ಕೂಡ ನಡೀತು. ಈಗ ಆ ನಂತರದಲ್ಲೂ ಕೂಡ ಈಗ ಪುನಃ ಕಲಾಪ ಆರಂಭವಾಗಿದೆ. ಕಲಾಪದ ಆರಂಭದಲ್ಲೇ ವಿಪಕ್ಷಗಳು ಸದನದ ಒಳಗೆ ಬರುವಷ್ಟರಲ್ಲೇ ಬಿಲ್ಲುಗಳೊಂದಷ್ಟಿತ್ತು. ಎಲ್ಲ ಬಿಲ್ಲುಗಳನ್ನ ಕೂಡ ಕ್ಲಿಯರ್ ಮಾಡಿಕೊಳ್ಳುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಿದಂತೆ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವಿನ ಈ ಒಂದು ಜಟಾಪಟಿ ಮತ್ತು ಗೊಂದಲ ಸದನದ ಒಳಗೆ ಸ್ಪೀಕರ್ ಬಳಿಯಲ್ಲಿ ಅನುಚಿತವಾಗಿ ನಡೆದುಕೊಂಡ್ರು ಅಥವಾ ಸದನದ ಗೌರವವನ್ನು ಹಾಳು ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಅವರ ವಿರುದ್ಧ ಸ್ಪೀಕರ್ ಕೈಗೊಂಡಿರುವಂಥ ಕ್ರಮ ಈಗ ಸದನದಿಂದ ಹೊರಗೆ ರಾಜಕೀಯ ಆರೋಪ ಮತ್ತು ಪ್ರತ್ಯಾರೋಪಕ್ಕೆ ಕೂಡ ವೇದಿಕೆಯಾದಂತೆ ಕಾಣಿಸ್ತಾ ಇದೆ. ಅರುಣ್, ಓಕೆ, ಒಂದಿಷ್ಟು ಈಗೆಲ್ಲವೂ ಕೂಡ ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ತಾ ಇದ್ರಲ್ಲ, ಅದರಲ್ಲಿ ವಿವಾದ ಆಗುವಂಥದ್ದು ಏನು ಇಲ್ವಲ್ಲ? ಯಾಕೆ ಅಂತಂದ್ರೆ ಈಗ ಬಿಜೆಪಿ ಅವರು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ, ವಿರೋಧ ಪಕ್ಷ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಪಾಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದಾಗ ಕೆಲವೊಂದಿಷ್ಟು ಅನುಮಾನಗಳು ಸಹಜವಾಗಿ ಉಟ್ಕೊಂಡ್ಬಿಡುತ್ತೋ, ಏನೋ ಅರ್ಜೆಂಟಲ್ಲಿ ಮಾಡ್ಕೊಳ್ತಾ ಇದ್ದಾರೆ ಅಂತ. ಅಂಥದ್ದು ಯಾವುದು ಏನೂ ಇಲ್ವಲ್ಲ ಅರುಣ್. ಒಂದು ಸ್ಪಷ್ಟ, ಇಲ್ಲಿ ಸಮಯ ಸಂದರ್ಭ ಏನು ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಬೆಲ್ ಆಗಿದೆ, ಬೆಲ್ ಆದ ನಂತರದಲ್ಲೂ ಕೂಡ ಬಿಜೆಪಿ ನಾಯಕರುಗಳು ಹೋಗಿಲ್ಲ, ಸ್ವಲ್ಪ ತಡವಾಗಿ ಹೋಗಿದ್ದಾರೆ. ಬೆಲ್ ಮುಗಿತಾ ಇದ್ದಂತೆ ಬಿಲ್ಗಳೇನಿತ್ತು ಅದನ್ನು ಎತ್ಕೊಂಡಿದ್ದಾರೆ. ಸಹಜವಾಗಿ ಕಾರಣಕ್ಕೆ ಲೆಕ್ಕ ಹಾಕರು ಕೂಡ ಬಿಲ್ ಪಾಸ್ ಆಗಲಿಕ್ಕೆ ಏನು ಸಮಸ್ಯೆಗಳಿಲ್ಲ. ಬಿಜೆಪಿ ನಾಯಕರುಗಳು ಕೊಂಚ ತಡವಾಗಿ ಹೋಗಿದ್ದಾರೆ. ಈಗ ಬಿಲ್ಗಳು ಬಹುತೇಕ ಕೆಲವು ಕೂಡ ಕಾಣಿಸ್ತಾ ಇದೆ. ಅರುಣ್, ಓಕೆ, ಧನ್ಯವಾದಗಳು ಸುಖೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸೊ 18 ಬಿಜೆಪಿ ಶಾಸಕರನ್ನ ಈಗ ಅಮಾನತು ಮಾಡಲಾಗಿದೆ. 18 ಶಾಸಕರನ್ನ ಹೊರ ಹಾಕಿದ್ದಾರೆ. ಇನ್ನೊಂದು ಕಡೆಗೆ ಬಿಜೆಪಿಯವರು ಬೆಲ್ಲಾದ ನಂತರವೂ ಕೂಡ ತಡವಾಗಿ ಒಳಗಡೆ ಹೋಗಿದ್ದಾರೆ. ಅಷ್ಟರೊಳಗೆ ಕೆಲವು ಬಿಲ್ಗಳನ್ನು ಪಾಸ್ ಮಾಡ್ಕೊಳ್ಬೇಕಾಗಿತ್ತು, ಪಾಸ್ ಮಾಡ್ಕೊಳ್ತಾ ಇದ್ದಾರೆ. ಕೊನೆಗೆ ಅಧಿವೇಶನದ ಕೊನೆಯ ದಿನ ಇವತ್ತು, ಹಾಗಾಗಿ ಎಲ್ಲ ಬಿಲ್ಗಳನ್ನು ಕೂಡ ಪಾಸ್ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಇನ್ನು ಈ 6 ತಿಂಗಳಿಗೆ 18 ಶಾಸಕರನ್ನ ಅಮಾನತು ಮಾಡಿದಾರಲ್ಲ, ಏನಾಗುತ್ತೆ ಈ 18 ತಿಂಗಳಿಗೆ 18 ಶಾಸಕರನ್ನ ಅಮಾನತು ಮಾಡಿದ್ದಕ್ಕೆ? ಏನೆಲ್ಲ ಅವರಿಗೆ ಸೌಲಭ್ಯಗಳು ಕಡಿತವಾಗುತ್ತೆ, ಅವುಗಳನ್ನು ಕೂಡ ನೋಡ್ಬಿಡೋಣ ಬೇಗ. ಸೊ ವಿಧಾನಸಭೆಯ ಸಭಾಂಗಣ ಮತ್ತು ಲಾಬಿ ಗ್ಯಾಲರಿಗಳಿಗೆ ಅವರು ಪ್ರವೇಶವನ್ನು ಮಾಡೋ ಹಾಗಿಲ್ಲ. ವಿಧಾನಸಭೆಯ ಸ್ಥಾಯಿ ಸಮಿತಿ ಸಭೆಯಲ್ಲೂ ಕೂಡ ಅವರು ಭಾಗವಹಿಸೋ ಹಾಗಿಲ್ಲ. ವಿಧಾನಸಭೆಯ ಕಾರ್ಯಕಲಾಪಗಳ ಪಟ್ಟಿಯಲ್ಲಿ ಹೆಸರನ್ನು ಪ್ರಸ್ತಾಪಿಸುವಂತಿಲ್ಲ. ಅಮಾನತ್ತಾದ ಶಾಸಕರ ಯಾವುದೇ ಸೂಚನೆಗಳನ್ನು ಸ್ವೀಕರಿಸಲ್ಲ. 6 ತಿಂಗಳ ಅವಧಿಯಲ್ಲಿ ನಡೆಯುವಂಥ ಚುನಾವಣೆಯಲ್ಲೂ ಕೂಡ ಅವರಿಗೆ ಮತದಾನ ಮಾಡುವಂಥ ಹಕ್ಕಿಲ್ಲ. ಅಮಾನತ್ತಿನ ಅವಧಿಯಲ್ಲಿ ಯಾವುದೇ ದಿನಭತ್ಯೆಯನ್ನು ಪಡೆಯೋ ಹಾಗಿಲ್ಲ ಅವರು. ದಿನಭತ್ಯೆ ಗಮನದಲ್ಲಿರಲಿ. ಕಲಾಪದಲ್ಲಿ ಭಾಗವಹಿಸಬೇಕಾದ್ರೆ ಸ್ಪೀಕರ್ ತಮ್ಮ ನಿರ್ಣಯವನ್ನ ಸದನದಲ್ಲೇ ವಾಪಸ್ ತಗೋಬೇಕಾಗತ್ತೆ. ಸದ್ಯಕ್ಕಂತೂ ಸಮಸ್ಯೆ ಇಲ್ಲ ಈಗ. ಯಾಕೆ ಅಂತಂದ್ರೆ ಇವತ್ತಿನ ಅಧಿವೇಶನ ಮುಗಿದೋಗುತ್ತೆ. ಈ ಅಧಿವೇಶನ, ಬಜೆಟ್ ಅಧಿವೇಶನ
ಇದಾದ ನಂತರ ಇನ್ನು ಬರಬೇಕಾಗಿರುವಂಥದ್ದು ಮಳೆಗಾಲದ ಅಧಿವೇಶನ. ಇದೊಂದು 3-4 ತಿಂಗಳಾದ ನಂತರ ಬರುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಸ್ಪೀಕರ್ ಅವರು ವಾಪಸ್ ತಗೊಳ್ಳುವಂಥ ನಿರ್ಣಯಕ್ಕೆ ಬರ್ತಾರಾ ಅಥವಾ ಇಲ್ಲ ಆ ಸದನವನ್ನು ಕೂಡ ಆ ಅಧಿವೇಶನವನ್ನು ಕೂಡ ಈ 18 ಶಾಸಕರನ್ನ ಆಚೆ ಇಟ್ಟೇ ನಡೆಸ್ತಾರಾ ನೋಡ್ಬೇಕು. ಸದ್ಯಕ್ಕಂತ ಅವ್ರಿಗೂ ಏನು ಇಲ್ಲಲ್ಲ, ಅಧಿವೇಶನ ಇಲ್ವಲ್ಲ.